ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಸೀತಾರಾಮ ಧಾರಾವಾಹಿಯ ಮಂಗಳವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿವಿಗೂ ಮುಂಚೆ ಒಂದು ಪ್ರೋಮೋ ವಿಡಿಯೋದಲ್ಲಿ ನೋಡಿಕೊಂಡು ಬರೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಸೀತಾರಾಮ ಧಾರಾವಾಹಿಯ ಸಂಚಿಕೆಯಲ್ಲಿ ಮೊದಲಿಗೆ ಸೀತಾ ಅವರ ಜೀವನದ ಬಗ್ಗೆ ಗೊತ್ತಿರೋ ಒಬ್ಬರು ಸೀತಾಗೆ ಮೆಸೇಜ್ ಮಾಡಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ. ಸೀತಾ ಅವರು ಅವರಿಗೆ ಫೋನ್ ಮಾಡಿ ಮಾತಾಡ್ತಾರೆ. ಧೈರ್ಯ ಇದ್ರೆ ಮುಂದೆ ಬಂದು ಮಾತಾಡಿ, ಅದನ್ನ ಬಿಟ್ಟು ಹೇಳಿ ತರ ಹಿಂದೆ ಮಾತಾಡಬೇಡಿ ಅಂತ ಹೇಳಿದ್ರೆ ಆಗ ಅವರು ಫೋನಲ್ಲಿ ಮಾತಾಡ್ದೇನೆ ಮೆಸೇಜ್ ಅನ್ನ ಮಾಡ್ತಾರೆ. ಮೆಸೇಜು ಏನು ಅಂದ್ರೆ, ಐ ಲೈಕ್ ಇಟ್ ಸೀತಾ, ನಾನು ನಿಮ್ಮ ಮನೆ ಹತ್ರ ಇರೋ ಪಾರ್ಕ್ ಅಲ್ಲಿ ಸಂಜೆ 5 ಗಂಟೆಗೆ ಸಿಗ್ತೀನಿ ಅಂತ ಹೇಳಿರ್ತಾರೆ. ಸೀತಾ ಅವರು ಇದ್ರ ಬಗ್ಗೆನೇ ಟೆನ್ಷನ್ ಮಾಡ್ಕೊಂಡಿರ್ತಾರೆ. ಯಾರು ಈ ತರ ನನ್ನ ಬಗ್ಗೆ ತಿಳ್ಕೊಂಡಿರೋರು ಈ ತರ ಮಾಡ್ತಾ ಇರ್ಬೋದು ಅಂತ. ಸೀತಾ ಜೊತೆಗೆ ರಾಮ್ ಅವರು ಸಪೋರ್ಟ್ ಆಗಿ ನಿಂತಿದ್ದಾರೆ. ಆಗ ರಾಮ್, ಎದುರುಬೇಡಿ ಸೀತಾ, ಸರಿಯಾದ ಉದ್ದೇಶನ ಇಟ್ಕೊಂಡು ಕಾಂಟ್ಯಾಕ್ಟ್ ಮಾಡೋರು ತಮ್ಮ ಪರಿಚಯ ಮಾಡಿ ಆಮೇಲೆ ವಿಷಯನ ಹೇಳ್ತಾರೆ. ಈ ತರ ವಿಚಿತ್ರವಾಗಿ ಮೆಸೇಜ್ ಅನ್ನ ಮಾಡಲ್ಲ, ಥ್ರೆಟನ್ನು ಮಾಡಲ್ಲ. ಸಂಜೆ ಪಾರ್ಕ್ ಅಲ್ಲಿ ಸಿಗ್ತೀನಿ ಅಂತ ಹೇಳಿದಾರೆ ಅಲ್ವಾ, ನಾನು ಬರ್ತೀನಿ, ಅದು ಯಾರು ಏನು ಅಂತ ನೋಡ್ತೀನಿ ಅಂತ ಹೇಳಿದ್ರೆ ಆಗ ಸೀತಾ ಅವರು, ರಾಮ್ ನೀವು ಅಂತ ಹೇಳಕ್ ಹೋಗ್ತಾರೆ. ಅಷ್ಟೊತ್ತಿಗೆ ರಾಮ್ ಅವರು, ನೀವು ಯಾವತ್ತು ನನ್ನನ್ನ ಒಪ್ಪಿಕೊಂಡ್ರೋ ನಿನ್ನ ಲೈಫು ನಮ್ಮ ಲೈಫು ಇಬ್ರದ್ದು ಒಂದೇ, ನಾನು ನಿಮ್ಮ ಜೊತೆ ಇರ್ತೀನಿ ಸೀತಾ ಅಂತ ಹೇಳ್ತಾರೆ. ಆಗ ಸೀತಾ ಅವರು, ಥ್ಯಾಂಕ್ ಯು ರಾಮ್, ನಾನು ನಿಮ್ಮನ್ನ ಪಡೆಯೋದಿಕ್ಕೆ ಪುಣ್ಯ ಮಾಡಿದ್ದೀನೇನೋ, ನೀವು ನನಗೆ ಸಿಕ್ಕಿದ್ದೀರಾ. ನಾನು ಯಾರ ಹತ್ರನೂ ಹೇಳ್ಕೊಳ್ಳೋದಿಕ್ಕೆ ಆಗಲ್ಲ, ಸಿಹಿಗೂ ಹೇಳಕ್ಕಾಗಲ್ಲ, ಯಾರ ಹತ್ರನೂ ಹೇಳಕ್ಕಾಗಲ್ಲ. ನಿಮ್ಮ ಪ್ರೀತಿ ನನಗೆ ತುಂಬಾನೇ ಧೈರ್ಯ ಕೊಡ್ತಾ ಇದೆ. ಥ್ಯಾಂಕ್ ಯು ರಾಮ್ ಅಂತ ಹೇಳ್ತಾರೆ. ಆಗ ರಾಮ್, ಸೀತಾ, ಪ್ರೀತಿ ಅಂದ್ರೆ ಇದೇ ತಾನೇ, ಸೆಲೆಬ್ರೇಷನ್ ಮತ್ತು ಖುಷಿಯಲ್ಲಿ ಜೊತೆಲಿ ಇರೋದಷ್ಟೇ ಅಲ್ಲ, ನಿಮ್ಮ ಕಷ್ಟದಲ್ಲೂ ನಾನು ಜೊತೆಲಿ ಇರ್ತೀನಿ ಅಂತ ಸೀತಾ ಕೈನ ಇಟ್ಕೊಳ್ತಾರೆ. ರಾಮ್ ಟೈಮ್ನ ನೋಡ್ತಾ, ಇನ್ನ 1 ಅವರ್ ಅಷ್ಟೇ ಇರೋದು, ಸೀತಾಗೆ ಟಾರ್ಚರ್ ಕೊಡ್ತಾ ಇರೋದು ಯಾರು ಅಂತ ಕಂಡುಹಿಡಿಬೇಕು. ಏನ್ ಮಾಡೋದು, ತಾತಾಗೆ ಬೇರೆ ಹೆಲ್ತ್ ಸರಿ ಇಲ್ಲ, ಐ ಕೆನಾಟ್ ಲೇಟರ್ ಸಫರ್ ಅಲೋನ್, ಸೀತಾ ಜೊತೆ ಇರ್ಲೇಬೇಕು ಅಂತ ರಾಮ್ ಪಾರ್ಕ್ಗೆ ಬರ್ತಾರೆ. ಸೀತಾನು ಕೂಡ ಪಾರ್ಕ್ಗೆ ಬರ್ತಾರೆ. ರಾಮ್ ಸೀತಾ ಹತ್ರ ಬಂದು, ಸೀತಾ ಬರಬೇಡಿ ಅಂತ ಮೆಸೇಜ್ ಮಾಡಿದ್ನಲ್ಲ, ಹೋಗಿ ನೀವು ಮನೆಗೆ ಹೋಗಿ ರೆಸ್ಟ್ ಮಾಡಿ, ಯಾಕೆ ಹೊರಕ್ಕೆ ಹೋದ್ರಿ ಅಂತ ಹೇಳಿದ್ರೆ ಆಗ ಸೀತಾ ಅವರು, ಯಾರೋ ಏನೋ ನಿಮ್ಮನ್ನ ನೋಡಿ ಅವರು ಹಾಗೆ ಹೊರಟೋದ್ರೆ ಅದಕ್ಕೆ ನಾನೇ ಬಂದೆ ಅಂತ ಹೇಳ್ತಾರೆ. ಅದಕ್ಕೆ ರಾಮ್, ಕರೆಕ್ಟ್ ಅಲ್ವಾ, ನಾನು ಇದ್ರ ಬಗ್ಗೆ ಯೋಚನೆನೇ ಮಾಡಿರ್ಲಿಲ್ಲ. ನೀವು ಒಂದ್ ಕೆಲಸ ಮಾಡಿ ಸೀತಾ, ನೀವು ಇಲ್ಲೇ ಇರಿ, ನಾನು ಎಲ್ಲಾದ್ರೂ ಹೈಡ್ ಆಗಿರ್ತೀನಿ ಅಂತ ಹೇಳಿ ರಾಮ್ ಒಂದ್ ಕಡೆ ಮರೆಯಾಗಿ ನಿಂತ್ಕೊಳ್ತಾರೆ. ಆಗ ಸೀತಾ ಅವರು, ಯಾರು ಬ್ಯಾಕ್ ಲೈನ್ ಮಾಡ್ತಿರೋದು ಅಂತ ಅವರು ಬರ್ತಾರೆ ಅಂತ ಕಾಯ್ತಾ ಕೂತಿರ್ತಾರೆ. ಈ ಕಡೆ ಭಾರ್ಗವಿ ಅವರು, ಮೈಡಿಯರ್ ಅಪ್ಪು, ಹೆಲ್ಪ್ ಕೇಳೋ ಸಂದರ್ಭನ ತರಿಸಿದ್ದು ಈ ಭಾರ್ಗವಿನೇ, ಇನ್ನು ಮುಂದಕ್ಕೆ ಹೆಲ್ಪ್ ಮಾಡೋದು ಭಾರ್ಗವಿನೇ ಅಂತ ಅನ್ಕೊಳ್ತಾ ಇರ್ತಾರೆ. ಭಾರ್ಗವಿಗೆ ರಾಮ್ ಕೆಲವೊಂದು ಸೀಕ್ರೆಟ್ ಮೇಂಟೈನ್ ಮಾಡ್ತಾ ಇರೋದು ಗೊತ್ತಾಗಿದೆ. ಈ ವಿಷಯದಲ್ಲಿ ರಾಮ್ ಬಂದು ಹೆಲ್ಪ್ ಅನ್ನ ಕೇಳಬೇಕು, ಈ ರೀತಿಯ ಒಂದು ಸಿಚುವೇಶನ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ. ಈ ಕಡೆ ಸೀತಾ ರಾಮ್ ಪಾರ್ಕ್ ಅಲ್ಲಿ ವೇಟ್ ಮಾಡ್ತಾನೆ ಇದ್ದಾರೆ. ಸಡನ್ ಆಗಿ ಇಬ್ರು ಕೂಡ ಎದ್ದು ನಿಂತ್ಕೊಳ್ತಾರೆ. ಅವರು ಮುಂದೆ ನೋಡಿ ಇಬ್ರು ಕೂಡ ಶಾಕ್ ಆಗ್ತಾರೆ. ಹಾಗೆ ಬ್ಲಾಕ್ ಮೇಲ್ ಮಾಡ್ತಾ ಇರೋದು ಯಾರು ಅನ್ನೋದು ತುಂಬಾನೇ ಕ್ಯೂರಿಯಾಸಿಟಿಯನ್ನು ಮೂಡಿಸಿದೆ. ಯಾರಿರ್ಬೋದು ಅನ್ನೋದು ಟ್ವಿಸ್ಟ್ ಆಗಿ ಬದಲಾಗಿದೆ. ಸೀತಾಗೆ ಬ್ಲಾಕ್ ಮೇಲ್ ಮಾಡ್ತಾ ಇರೋದು ಯಾರು ಇರ್ಬೋದು ಅನ್ನೋ ಅನಿಸಿಕೆ ಅಭಿಪ್ರಾಯಗಳು ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಇದಾಗಿತ್ತು ಮಂಗಳವಾರದ ಸಂಚಿಕೆ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಮತ್ತು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.